Hello everyone, welcome to my channel. Today's video will be discussing about how to draw the three principal views of the given object or given component. Okay, this is a tutorial number 2 for the diploma students. It is very helpful for this video. Okay, let's now go to start this video. ಈ ವಿಡಿಯೋದಲ್ಲಿ ಇದನ್ನು ಯಾವ ಥರ ಡ್ರಾ ಮಾಡೋದು ಮತ್ತು ಅದರದ 3 ವ್ಯೂಸ್ನ ಯಾವ ಥರ ಡ್ರಾ ಮಾಡೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, before going to drawing, first of all to understand all the dimension of these drawings. ಇದರಲ್ಲಿ ಎರಡು ಪಾರ್ಟ್ ಇದೆ, ಮೇಲೆ ಒಂದು ಪಾರ್ಟು, ಕೆಳಗಡೆ ಒಂದು ಪಾರ್ಟು. ಕೆಳಗಡೆ ಪಾರ್ಟು 75/30 into 50 mm thickness ಇದೆ. ಇದು 90/45 thickness 15 mm ಇದೆ. ದಟ್ ಈಸ್ ಸೆಂಟ್ರ್ ಪಾಯಿಂಟಲ್ಲಿ ಬರುತ್ತೆ. ಓಕೆ, let's now go to open the Solid Edge software. Solid Edge 2022 ಇದು ಸ್ಟೂಡೆಂಟ್ ವರ್ಷನ್ ಆಗಿರುತ್ತೆ. ನಿಮಗೆ ಏನಾದರೂ ಬೇಕಾದರೆ ಸಾಲಿಡ್ ಎಡ್ಜ್ ವೆಬ್ಸೈಟಲ್ಲಿ ಹೋಗಿ ಸ್ಟೂಡೆಂಟ್ ವರ್ಷನ್ನ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ಥರ ಲೈಸೆನ್ಸ್ ವರ್ಷನ್ ಕೇಳೋದಿಲ್ಲ. ಓಕೆ, ಈ ಥರ ಸ್ಕ್ರೀನ್ ಓಪನ್ ಆದಾಗ ಲೆಟ್ಸ್ ನಾವು ಗೋ ಟು ದ ಫೈಲ್ ನ್ಯೂ ಅಂತ ಹೋಗಿ ಇಲ್ಲಿ ಐಎಸ್ಒಮೆಟ್ರಿಕ್ ಪಾರ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಕೊಡಿ. ಇದು ಪಾರ್ಟ್ ಮಾಡಲಿಂಗ್ ಸ್ಕ್ರೀನ್ ಓಪನ್ ಆಗುತ್ತೆ. ಓಕೆ, ಈ ಥರ ಓಪನ್ ಆದಾಗ ಲೆಟ್ಸ್ ನಾವು ಅಬ್ಸರ್ವ್ ದ ಡ್ರಾಯಿಂಗ್ ಮಾಡಿದಾಗ ಫಸ್ಟ್ ಈ ಪಾರ್ಟ್ ಆದರೂ ಮಾಡ್ಬೋದು, ಇಲ್ಲ ಬಾಟಮ್ ಇರೋದು ಪಾರ್ಟ್ ಮಾಡಿ ಅದ್ರ ಮೇಲೆ ಇನ್ನೊಂದು ಪಾರ್ಟ್ನ ನಾವು ಕ್ರಿಯೇಟ್ ಮಾಡೋಣ. ಓಕೆ, ನಾನು ಈಸಿಯಾಗಿ ಮಾಡಬೇಕು ಅಂದರೆ ಫಸ್ಟ್ ಪಾರ್ಟ್ನ ಮಾಡ್ಬೋದು, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ನೂ ಮಾಡ್ಬೋದು, ಇಲ್ಲ ಫಸ್ಟ್ ಪಾರ್ಟ್ ಮಾಡಿ ಮತ್ತು ಸೆಕೆಂಡ್ ಪಾರ್ಟ್ನೂ ಕೂಡ ನಾವು ಈಸಿಯಾಗಿ ಮಾಡ್ಬೋದು. ನಾವು ಈ ಡ್ರಾಯಿಂಗ್ನ ಮಾಡಬೇಕಂದ್ರೆ ಎಲ್ಲ ಕಮ್ಯಾಂಡ್ಸು ಯೂಸ್ ಮಾಡೋ ಥರ ಈ ಡ್ರಾಯಿಂಗಲ್ಲಿ ನಾವು ಕಲಿಯೋಣ. ಓಕೆ, ಲೆಟ್ಸ್ ಗೋ ಟು ನಾವು ಫಸ್ಟ್ ಡ್ರಾ ದ ಬಾಟಮ್ ಪಾರ್ಟ್. ರೈಟ್, ಇದರಲ್ಲಿ ನಾವು ಟಾಪ್ ವ್ಯೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಟಾಪ್ ವ್ಯೂ ಅಂತ ಸೆಲೆಕ್ಟ್ ಮಾಡಿಕೊಂಡು ಲೆಟ್ಸ್ ಗೋ ಟು ರೆಕ್ಟ್ಯಾಂಗ್ಯುಲರ್ ಬೈ ಸೆಂಟ್ರ್ ಪಾಯಿಂಟ್ ಮೆಥಡ್. ಈ ಸೆಂಟ್ರ್ ಪಾಯಿಂಟನ್ನು ಕ್ಲಿಕ್ ಮಾಡಿ ದ ಡೈಮೆನ್ಷನ್ಸು ಕೊಡಿ. 75 ಎಂಟರ್ ಕೊಡಿ. ಎಷ್ಟಿದೆ? 30 mm ಇದೆ. 30 mm ಎಂಟರ್. 0 ಡಿಗ್ರಿ ಎಂಟರ್. ಓಕೆ, ನಿಮಗೆ 75/30 ಎಕ್ಸಿಟ್ ಆಯಿತು. ಓಕೆ, ಇದಾದಮೇಲೆ ಗೋ ಟು ಎಕ್ಸ್ಟ್ರೂಡ್ಗೆ ಹೋಗಿ ಸೆಲೆಕ್ಟ್ ದ ಚೈನ್ ಅಂತಿರುತ್ತೆ ಇಲ್ಲಿ, ಮತ್ತು ಅಡಿಷನ್ ಸೆಲೆಕ್ಟ್ ಮಾಡ್ಕೊಂಡಾಗ ತೋರಿಸುತ್ತೆ. ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ತೋರಿಸ್ತಾ ಇದೆ. ಇದು ಸಿಮೆಟ್ರಿಕ್ ಇದೆ. ಯಾವುದಾದ್ರೂ ಒಂದು ಸೈಡ್ ಅಪ್ವರ್ಡ್ ಡೈರೆಕ್ಷನ್ಗೆ ಮೂವ್ಮೆಂಟ್ ಮಾಡ್ಕೊಳ್ಳಿ. ಅದೆಷ್ಟಿದೆ? 15 mm ಇದೆ. ಎಂಟರ್ ಕೊಡಿ. ಓಕೆ, ಇದು ನಿಮಗೆ ಲೆಟ್ಸ್ ಗೋ ಟು ದ ಫ್ರಂಟ್ ವ್ಯೂ ಅಂತ ತಗೊಂಡಾಗ ನಿಮಗೆ ಈ ಥರ ಕಾಣಿಸುತ್ತೆ. ಇದ್ರ ಮೇಲೆ ನಿಮಗೆ ಇನ್ನೊಂದು ಕಾಂಪೋನೆಂಟು, ಇನ್ನೊಂದು ಆಬ್ಜೆಕ್ಟಲ್ಲಿ ಪ್ಲೇಸ್ ಮಾಡಬೇಕು ಅಂದರೆ ಇದ್ರ ಮೇಲೆ ಅದು ಕೂತ್ಕೊಳ್ಳುತ್ತೆ. ರೈಟ್, ಲೆಟ್ಸ್ ಗೋ ಟು ಒನ್ಸ್ ಅಗೇನ್ ರೆಕ್ಟ್ಯಾಂಗ್ಯುಲರ್ ಬೈ 2 ಪಾಯಿಂಟ್ ಮೆಥಡ್. ರೆಕ್ಟ್ಯಾಂಗ್ಯುಲರ್ ಬೈ 2 ಪಾಯಿಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಫ್ರಂಟ್ ವ್ಯೂ ಅಂತ ಇಟ್ಕೊಳ್ಳಿ. ಮತ್ತು ಇಲ್ಲಿ ಪ್ಲೇನ್ ಅಂತ ಬರುತ್ತೆ, ಬೇಸ್ ಪ್ಲೇನ್ ಅಂತ. ನಾವು ಸಿಮೆಟ್ರಿಕ್ ಮಾಡೋದ್ರಿಂದ ಪ್ಲೇನು ಸೆಂಟ್ರಲ್ಲಿರುತ್ತೆ. ದಿಸ್ ಈಸ್ ಅ ಪ್ಲೇನ್ ವಿಲ್ ಬಿ ಸೆಂಟರ್. ನಾವು XZ ಪ್ಲೇನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಫ್ರಂಟ್ XZ ಪ್ಲೇನನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಲೆಟ್ಸ್ ಸಿ ಹಿಯರ್ ಅದು ನಿಮಗೆ ಸೆಂಟ್ರಲ್ಲಿ ತಗೊಳುತ್ತೆ. ಓಕೆ, ಆ ಡ್ರಾಯಿಂಗು ಆ ಎಕ್ಸಾಕ್ಟಾಗಿ ಸೆಂಟ್ರಲ್ಲಿ ತಗೊಳುತ್ತೆ. ನಾವು ಅಲ್ಲಿ ಡ್ರಾ ಮಾಡಿದ್ರೆ ನಿಮಗೆ ಈಸಿಯಾಗಿ ಅಲ್ಲೇ ನಾವು ಸಿಮೆಟ್ರಿಕ್ ತಗೊಂಡು ಸೆಂಟ್ರ್ ಪಾಯಿಂಟಿಗೆ ನಾವು ಪ್ಲೇಸ್ ಮಾಡ್ಬೋದು. ರೈಟ್, ಲೆಟ್ಸ್ ನಾವು ಗೋ ಟು ಫ್ರಂಟ್ ವ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾವು 2 ಪಾಯಿಂಟ್ ಮೆಥಡ್ಗೆ ಹೋಗಿ ರೆಕ್ಟ್ಯಾಂಗ್ಯುಲರ್ ಬೈ 2 ಪಾಯಿಂಟ್ ಮೆಥಡ್ ಸೆಲೆಕ್ಟ್ ದಿಸ್ ಪ್ಲೇನ್, ಫ್ರಂಟ್ ಪ್ಲೇನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಇದು ಯಾವುದೇ ಒಂದ್ರ ಮೇಲೆ ನಾವು ಡ್ರಾ ಮಾಡ್ತಿಲ್ಲ, ಸೆಂಟ್ರ್ ಪ್ಲೇನಲ್ಲಿ ಬೇಕು. ಅದಕ್ಕೆ ಪ್ಲೇನ್ ಸೆಂಟ್ರಲ್ ಇರೋದ್ರಿಂದ ನಾವು ಫ್ರಂಟ್ ಪ್ಲೇನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫ್ರಂಟ್ ಪ್ಲೇನ್ನ ಸೆಲೆಕ್ಟ್ ಮಾಡಿಕೊಂಡು 2 ಪಾಯಿಂಟ್ ಮೆಥಡ್ ಇಲ್ಲಿ ಕ್ಲಿಕ್ ಮಾಡಿದ್ದೀವಲ್ಲ, ಎಲ್ಲ ಒಂದು ಕಡೆ ಈ ಎಂಟೈರ್ ಲೈನಲ್ಲಿ ಎಲ್ಲ ಒಂದು ಕಡೆ ಕ್ಲಿಕ್ ಮಾಡಿ ಈ ಡೈಮೆನ್ಷನ್ ಕೇಳ್ತಾಯಿದೆ. ಎಷ್ಟಿದೆ? ಅದು 45 ಇದೆ. ಹೈಟ್ ಬಂದುಬಿಟ್ಟು ನಿಮಗೆ 90 mm ಬರುತ್ತೆ. 90 mm. ರೈಟ್, 90 mm ಬರುತ್ತೆ. ಎಂಟರ್ ಕೊಡಿ. ರೈಟ್, ದ ಫಸ್ಟ್ ಡೈಮೆನ್ಷನ್ಸ್ನ ಫಿಕ್ಸ್ ಮಾಡಿ. ದಿಸ್ ಡೈಮೆನ್ಷನ್ ಈಸ್ ಲಾಕ್ಡ್ ಅಂತ. ಮತ್ತು ಇಲ್ಲಾಂದರೆ ಬೇರೆ ಕಡೆ ಡೈಮೆನ್ಷನ್ಸ್ ಕೊಟ್ಟರೆ ನಿಮಗೆ ದಟ್ ಈಸ್ ಲಾಕ್ಡ್. ರೈಟ್, ಈ ಡೈಮೆನ್ಷನ್ ಲಾಕ್ ಆಗಿದೆ. ಬಟ್
ನಾವು ಎಕ್ಸಾಕ್ಟಾಗಿ ಸೆಂಟ್ರಲ್ಲಿ ಇದ್ದೀವಿ ಅಂತ ಗೊತ್ತಾಗ್ತಿಲ್ಲ ನಮಗೆ. ಈ ದಿಸ್ ಈಸ್ ದ ಡ್ರಾಯಿಂಗ್, ದಿಸ್ ಅಬೋ ಕಾಂಪೋನೆಂಟ್ ಎಕ್ಸಾಕ್ಟಾಗಿ ಸೆಂಟ್ರಿಗಿದೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಾ, ಇಲ್ಲಿ ಎಷ್ಟಿದೆ ಡೈಮೆನ್ಷನ್ಸು 75, 75 ಮೈನಸ್ 45 30 ಇರುತ್ತೆ. ಇದು ಕಡೆ 15, ಹತ್ತು ಕಡೆ 15 ಇರುತ್ತೆ. ರೈಟ್, ಲೆಟ್ಸ್ ನಾವು ಗೋ ಟು ಡೈಮೆನ್ಷನ್ಸ್ ಕೊಡಿ. ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ಸ್, ಈ ಎಡ್ಜಿಂದ ಈ ಎಂಡಿಂದ ಈ ಎಂಡಿಗೆ ಎಷ್ಟಿದೆ, 15 mm ಇದೆ. ರೈಟ್, ಇದು ಡೈಮೆನ್ಷನ್ ಲಾಕ್ ಆಗಿರೋದ್ರಿಂದ ಯಾವುದೇ ಥರ ಚೇಂಜ್ ಆಗಿಲ್ಲ. ನೀವೇನಾದರೂ ಲಾಕ್ ಮಾಡಿಲ್ಲ ಅಂದರೆ ಅದು ಆಟೋಮೆಟಿಕ್ಕಾಗಿ ಚೇಂಜಸ್ ಆಗುತ್ತೆ. ಓಕೆ, ನೋಡಿ ಈಗ ಸೆಂಟ್ರ್ ಪಾಯಿಂಟ್ ಎಕ್ಸಾಕ್ಟ್ ಆಗಿದೆ. ನೀವು ಅದನ್ನು ಸ್ಕ್ರಾಲ್ ಬಟನ್ನ ಪ್ರೆಸ್ ಮಾಡ್ಕೊಂಡು ಈ ಥರ ಮೂವ್ಮೆಂಟ್ ಮಾಡಿ, ಎಕ್ಸಾಕ್ಟಾಗಿ ಸೆಂಟ್ರಲ್ಲಿ ಈ ಡ್ರಾಯಿಂಗ್ ಲೊಕೇಟ್ ಆಗಿದೆ. ರೈಟ್, ಇಸ್ ಇಟ್ ರೈಟ್? ಇದನ್ನು ನೀವು ಇಲ್ಲಿ ಚಾಂಪರ್ ಬರಬೇಕು, ಹೌದಾ? ಚಾಂಪರ್ ಅಂತ ಬರಬೇಕು. ಎಷ್ಟಿದೆ, ಈ ಸೈಡ್ 15 mm ಇದೆ, ಇದು 45/2 ಅಂದರೆ ಎಷ್ಟಾಗುತ್ತೆ, 22.5 ಆಗುತ್ತೆ. ರೈಟ್, ನಾವೀಗ ಏನು ಮಾಡ್ತೀವಿ, ಗೋ ಟು ದ ಚಾಂಪರ್ ಕಮಾಂಡ್ ಅಂತ ಇದೆ. ಇಲ್ಲಿ ಗೋ ಟು ಚಾಂಪರ್ ಕಮಾಂಡ್, ಪಿಲ್ಲೆಟ್ ಮತ್ತು ಚಾಂಪರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಂಗಲ್ ಕೇಳುತ್ತೆ, ಸೆಟ್ ಬ್ಯಾಕು ಇದು ಎ ಅಂತ ಸೆಟ್ ಬ್ಯಾಕ್ ತೊಗೊಂಡಾಗ ನಿಮಗೆ 22.5 ಎಂಟ್ರಿ ಮಾಡ್ಕೊಳ್ಳಿ, 22.5. ಬಿ ಅಂತ ತಗೊಂಡಾಗ ಈ ಸೆಟ್ ಬ್ಯಾಕು 15 mm. ರೈಟ್, ನಾವೀಗ ಫಸ್ಟ್ ಸೆಲೆಕ್ಟ್ ಮಾಡಬೇಕಂದ್ರೆ ಈ ಲೈನ ಸೆಲೆಕ್ಟ್ ಮಾಡಬೇಕು, ಸೆಟ್ ಬ್ಯಾಕ್ 1 ಅಂತ. ರೈಟ್, ಸೆಕೆಂಡ್ ಲೈನ್ ಇದು. ಓಕೆ, ಈ ಪಾಯಿಂಟ್ ತೋರಿಸ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ 22.5 ಇದೆ, ಇದು 15 mm ಇದೆ. ರೈಟ್, ಇದೇ ಥರ ನಾವು ಇದೇ ಕಮ್ಯಾಂಡನ್ನು ಯೂಸ್ ಮಾಡ್ಬೋದು. ಮಿರರ್ ಕಮ್ಯಾಂಡ್ ಒಂದು ಯೂಸ್ ಮಾಡ್ತೀನಿ. ಗೋ ಟು ಮಿರರ್, ಸೆಲೆಕ್ಟ್ ದಿಸ್ ಲೈನ್. ಈ ಸೆಂಟ್ರ್ ಪಾಯಿಂಟ್ ಎಕ್ಸಾಕ್ಟ್ ಆಗಿರೋದ್ರಿಂದ ಈ ಸೆಂಟ್ರ್ ಪಾಯಿಂಟ್ನ ಕ್ಲಿಕ್ ಮಾಡಿ. ಈ ಥರ ಸೆಂಟ್ರ್ ಪಾಯಿಂಟ್ ಕ್ಲಿಕ್ ಮಾಡಿ, ಮೂವ್ ಅಪ್ವರ್ಡ್ ಆರ್ ಡೌನ್ವರ್ಡು, ಸ್ಟ್ರೈಟ್ ಇರೋದ್ರಿಂದ ಕ್ಲಿಕ್ ಮಾಡಿ. ರೈಟ್, ಈ ಲೈನು ಬಂತು ನಿಮಗೆ. ಈ ಎರಡೂ ಲೈನ್ನ ಇವನ್ನ ಟ್ರಿಮ್ ಮಾಡಿ. ಗೋ ಟು ಟ್ರಿಮ್ ಕಮ್ಯಾಂಡ್, ಟ್ರಿಮ್, ಈ ಲೈನ್ನ ಟ್ರಿಮ್ ಮಾಡಿ ಮತ್ತು ಈ ಲೈನ್ನ ಟ್ರಿಮ್ ಮಾಡಿ. ರೈಟ್, ಇದಾದಮೇಲೆ ನೀವು ಲೆಟ್ಸ್ ಗೋ ಟು ದ ಏನು ಮಾಡ್ತೀರಾ, ಎಕ್ಸ್ಟ್ರೂಡ್ ಕಮ್ಯಾಂಡ್ಗೆ ಹೋಗ್ತೀರಾ. ಎಕ್ಸ್ಟ್ರೂಡ್ ಕಮ್ಯಾಂಡ್ಗೆ ಹೋಗಿ ಸೆಲೆಕ್ಟ್ ದಿಸ್ ಎಂಟೈರ್ ಚೈನ್, ರೈಟ್ ಕ್ಲಿಕ್. ಇಲ್ಲಿ ಈಗ ಏನು ಮಾಡ್ತೀರಾ, ಒಂದು ಸೈಡ್ ಕೊಡ್ತೀರಾ, ಸಿಮೆಟ್ರಿಕ್ ಕೊಡ್ತೀರಾ. ಇಲ್ಲಿ ಸಿಮೆಟ್ರಿಕ್ ಕೊಡಬೇಕು, ಅಂದರೆ ಇದು ಎಕ್ಸಾಕ್ಟಾಗಿ ಸೆಂಟ್ರ್ ಇರೋದ್ರಿಂದ ಬೋತ್ ಸೈಡ್ಸ್ ಬಂದರೆ ನಿಮಗೆ ಎಕ್ಸಾಕ್ಟ್ ಪ್ಲೇಸಲ್ಲಿ ಕೂರುತ್ತದು. ರೈಟ್, ದಟ್ ಈಸ್ ಎ 15 mm. Right, this is a drawing for second tutorial, means a 3D drawing, is the part modeling. Right, ಇದಾದಮೇಲೆ let's go to the draw the drafting 3 principal views. ಓಕೆ, ಅಪ್ಲಿಕೇಶನ್ ಮಟ್ಟಿಗೆ ಹೋಗಿ ಇಲ್ಲಿ ಡ್ರಾಯಿಂಗ್ ಆಫ್ ಆ್ಯಕ್ಟಿವ್ ಮಾಡಲ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಐಸೋಮೆಟ್ರಿಕ್ ಡ್ರಾಫ್ಟ್ ಅಂತ ತಗೋಬೇಕು. ಓಕೆ ಕೊಡಿ. ರೈಟ್, ಓಕೆ ಕೊಟ್ಟ ಮೇಲೆ ಇಲ್ಲಿ ಪಾರ್ಟ್ 2 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಪಾರ್ಟ್ 2 ಅಂತ ಸೇವ್ ಮಾಡ್ಕೊಳ್ಳಿ ಡೆಸ್ಕ್ಟಾಪ್ ಮೇಲೆ. ಇಲ್ಲಿ ನಿಮಗೆ ಪೇಜ್ ಓಪನ್ ಆಗಿದೆ. ರೈಟ್, ದಟ್ ಈಸ್ ದ ಫ್ರಂಟ್ ವ್ಯೂ. ಇದನ್ನು ಸ್ಕೇಲ್ ಇಲ್ಲಿ ವೇರಿಯೇಷನ್ ಆಗ್ತಾಯಿದೆ. ಈಗ 1:1 ಬಂದಿದೆ, ಇದನ್ನು 2:1 ಮಾಡ್ಕೋಬೋದು. ರೈಟ್, ದಟ್ ಈಸ್ ಅ 2:1. Front view, that is a top view. Once again, that is a side view. Isometric view ಬೇಕಾದರೆ ನಿಮಗೆ ಈ ಥರ ಡ್ರಾ ಮಾಡ್ಬೋದು. ರೈಟ್, ಇಲ್ಲಿ ಶೀಟ್ ಸೈಜಸ್ನ ನೀವು ಚೇಂಜಸ್ ಮಾಡ್ಕೋಬೋದು. ಲೆಟ್ಸ್ ಲೀವ್ ಹಿಯರ್. ಓಕೆ, ಈ ಥರ 3 ವ್ಯೂಸ್ ರೆಪ್ರೆಸೆಂಟ್ ಮಾಡಾದ್ಮೇಲೆ ಲೆಟ್ಸ್ ನಾವು ಗೋ ಟು ಇಂಡಿಕೇಟ್ ದ ಡೈಮೆನ್ಷನ್ಸ್. ದಿಸ್ ಈಸ್ ದ ಫ್ರಂಟ್ ವ್ಯೂ, ದಟ್ ಈಸ್ ಅ ಟಾಪ್ ವ್ಯೂ. ಇಲ್ಲಿ ಲೆಫ್ಟ್ ಸೈಡ್ ವ್ಯೂ ತೊಗೊಂಡರೆ ನೀವು ಬೇಕಾದರೆ ರೈಟ್ ಸೈಡ್ ವ್ಯೂ ಅದು ತೊಗೊಳ್ಳಿ, ಲೆಫ್ಟ್ ಸೈಡ್ ವ್ಯೂ ತೊಗೊಂಡ್ರು ಓಕೆ, ದೆರ್ ಈಸ್ ನೋ ಪ್ರಾಬ್ಲಮ್. ಎರಡೂ ಕಡೆ ಒಂದೇ ಥರ ವ್ಯೂ ಬರುತ್ತೆ. ದಟ್ಸ್ ವೈ ದಟ್ ಈಸ್ ನಾಟ್ ಎ ಇಶ್ಯೂ. ಲೆಟ್ಸ್ ಗೋ ಟು ಸ್ಮಾರ್ಟ್ ಡೈಮೆನ್ಷನ್ಸ್, ಇಂಡಿಕೇಟ್ ಆಲ್ ದ ಡೈಮೆನ್ಷನ್ಸ್. ರೈಟ್, ಇಲ್ಲಿ 2 ಅಂತ ತಗೊಳ್ಳಿ, ನಿಮಗೆ ವಿಸಿಬಲ್ ಕಾಣಿಸ್ತಾ ಇಲ್ಲ ಅದಕ್ಕೆ.
right, the 15 mm. Once again go to smart dimension, total height, right. ಈ ಟಾಪ್ ಇವಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, mm ಇದೆ. ಓಕೆ, .5 ಇದೆ, ರೈಟ್. 15 mm ಇದೆ. ಓಕೆ, ದಟ್ ಈಸ್ ದ ಡೈಮೆನ್ಷನಿಂಗ್. ಇಲ್ಲಿ ಬೇಕಾದ್ರೂ ಇಂಡಿಕೇಟ್ ಮಾಡಿ. ಇಲ್ಲ, see here, this is the front view, top view, left side view. This is the three principal views of the given drawing. And the same thing ಇಲ್ಲಿ text entry ಮಾಡ್ಕೊಳ್ಳಿ. ಇಲ್ಲಿ right side view, RIGHT, right side view, right. This is the front view. If are going different, ಇಲ್ಲಿ ಕ್ಲಿಕ್ ಮಾಡಿ. that is the top view, right. See, this is the three principal views of the given drawing. ಇದು ಬೇಡ ಅಂದರೆ delete ಮಾಡಿ, there is no problem. okay, see, this is the drawing. okay, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.